ಎಲ್ಲರೂ ಹೊರಟು ಬಿಡ್ತಾರೆ ದನಕನಕ ವಸ್ತುಗಳನ್ನು ಅಂತಂದ್ರೆ ಡೌರಿ ಸಿಸ್ಟಮ್ ಇರಲಿಲ್ಲ. ಇದಕ್ಕೆ ದೊಡ್ಡ ಉದಾಹರಣೆನೆ ಕಳೆದ ಸಂಚಿಕೆಯಲ್ಲಿ ನಾನು ಏನು ಹೇಳಿದೆ, ತಿರುಪತಿ ತಿಮ್ಮಪ್ಪನೇ ಪದ್ಮಾವತಿಯನ್ನು ವಿವಾಹ ಮಾಡ್ಕೋಬೇಕು ಅಂತಂದ್ರೆ ಸಾಲವನ್ನು ಮಾಡಿ, ಕುಬೇರನ ಹತ್ರ ಸಾಲವನ್ನು ಮಾಡಿ ಆ ತಾಯಿಗೆ ಬಂಗಾರ, ವಜ್ರ, ವೈಡೂರ್ಯ ವಸ್ತ್ರಗಳನ್ನು ಇಟ್ಟು ಆಕೆಯನ್ನು ಪಲ್ಲಕ್ಕಿಯಲ್ಲಿ ಲಕ್ಷ್ಮೀದೇವಿ ಥರ ಕರ್ಕೊಂಡ್ಬಂದಿದ್ಲು. ಈ ಸಂಪ್ರದಾಯ ಒಂದು 40-45 ವರ್ಷಗಳ ತನಕನೂ ನಮ್ಮ ದೇಶದಲ್ಲಿ ಜೀವಂತವಾಗಿತ್ತು. ಯಾರು ನಮ್ಮ ತಾಯಂದಿರಾಗಲಿ, ನಮ್ಮ ಸೋದರರಾಗಲಿ, ನಮ್ಮ ಚಿಕ್ಕಮ್ಮಂದರಿಗಾಗಲಿ ಯಾರಿಗೂ ಡೌರಿ ಅನ್ನುವಂಥದ್ದು ಕೊಟ್ಟಿರಲಿಲ್ಲ. ಈಗಿನ ಥರ ಎಷ್ಟು ಡೌರಿ ಅಂತಂದರೆ, ಈ ಡೌರಿ ಅನ್ನುವಂಥ ಸಿಸ್ಟಮ್ ಬಂದೆ ಭ್ರೂಣದಲ್ಲಿ ಹೆಣ್ಣು ಮಕ್ಕಳನ್ನು ಹತ್ಯೆ ಮಾಡೋದಕ್ಕೆ ಮೂಲ ಕಾರಣ ಯಾವುದು ಅಂತಂದರೆ ಈ ಡೌರಿ ಸಿಸ್ಟಮ್ ಅಂತ ನಾವು ತಿಳ್ಕೊಬೇಕಾಗತ್ತೆ. ಆದರೆ ಇವಾಗ ಹೊಟ್ಟೆಯಲ್ಲಿ ಗರ್ಭಸ್ಥ ಶಿಶು, ಪ್ರೆಗ್ನೆಂಟ್ ಲೇಡೀಸ್ಗೆ ಹೊಟ್ಟೆಯಲ್ಲಿರುವಂಥದ್ದು ಹೆಣ್ಣ ಗಂಡ ಅಂತಂತಂದು ತಿಳಿಸದೆ ದೊಡ್ಡ ಅಪರಾಧ ಆಗುತ್ತೆ. ಆದರೆ ನಮ್ಮ ಚಿಕ್ಕಂದಿನಲ್ಲಿ ಈ ಥರ ಹೆಣ್ಣೋ ಗಂಡೋ ಅಂತಂತ ಲಿಂಗವನ್ನು ನಿರ್ಧಾರ ಮಾಡಿ ಅದೆಷ್ಟು ಅಬಾರ್ಷನ್ಸ್ ಆಗಿದೆ ಅಂತ ಕಣ್ಣಾರ ನಮ್ಮ ಒಂದು ಇದು ನೋಡಿದ್ವಿ. ಆಯಿತಾ? ಅಂತಂದರೆ